2007ರಲ್ಲಿ ಶುರುವಾದ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಚಾರಿಟೇಬಲ್ ಟ್ರಸ್ಟ್ ಶ್ರೀ ಕ್ಷೇತ್ರ ನಾಗದೇವನಹಳ್ಳಿಯಲ್ಲಿ ಪ್ರತಿ ಶುಕ್ರವಾರ ದೇವರಿಗೆ ಅಭಿಷೇಕ ಅನ್ನಪ್ರಾಶನ ವಿಜೃಂಭಣೆಯಿಂದ ನಡೆಯುತ್ತೆ. ಇನ್ನು ಇದರ ಜೊತೆಗೆ ಮಹಿಳೆಯರಿಗೆ ರಂಗೋಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯುತ್ತೆ. ಇನ್ನು 2025ರ ಮುಂಚಿತವಾದ ಪೂಜೆ ಪ್ರಾರಂಭ ಮಾಡಿದ್ದೇವೆ. ನಾಮಕರಣ, ಹುಟ್ಟುಹಬ್ಬ, ಮದುವೆ ಹೀಗೆ ಶುಭ ಸಮಾರಂಭಗಳಿಗೆ ಬುಕ್ ಮಾಡಿಕೊಳ್ಳಬಹುದು. ಇನ್ನು ಅರ್ಚಕರನ್ನ ಸಂಪರ್ಕ ಮಾಡಬಹುದು. ಪ್ರತಿ ಶುಕ್ರವಾರ ವಿಶೇಷ ಅಲಂಕಾರ, ವಿಶೇಷ ಪೂಜೆ ಹಾಗೂ ಸಂಜೆ ಅನ್ನ ಸಂತರ್ಪಣೆ ಇರುತ್ತೆ. ತಾಯಿ ಜೊತೆ ಬೇಡಿಕೊಂಡವರು ವಿವಿಧ ಹುದ್ದೆಗಳನ್ನ ಕೂಡ ಈ ಹಿಂದೆ ಅಲಂಕರಿಸಿದ್ದಾರೆ. ಪ್ರತಿ ಶುಕ್ರವಾರ ಚಿಕ್ಕ ಮಕ್ಕಳಿಗೆ ಅನ್ನಪ್ರಾಶನ ಮಾಡ್ತಾ ಇದ್ದೇವೆ. ಬಹಳಷ್ಟು ಜನ ಭಕ್ತಾದಿಗಳು ಅನ್ನಪ್ರಾಶನವನ್ನ ಮಾಡಬೇಕು ಅಂತ ಬರ್ತಾರೆ ಎಂದು ವ್ಯವಸ್ಥಾಪಕ ಧರ್ಮದರ್ಶಿ ಬಿ ಕೃಷ್ಣಮೂರ್ತಿ ಅವರು ಹೇಳಿದ್ದಾರೆ. ಇನ್ನು ಪ್ರಧಾನ ಅರ್ಚಕರು ಮಂಜುನಾಥ್ ಭಟ್ ಮಾತನಾಡಿ, ಈ ದೇವಸ್ಥಾನದಲ್ಲಿ ಚಿಕ್ಕ ಮಕ್ಕಳಿಗೆ ಮೊದಲ ಅನ್ನಪ್ರಾಶನವನ್ನ ಮಾಡಿ ವಿಶೇಷವಾದ ಊಟವನ್ನ ಬಡಿಸುತ್ತೇವೆ. ಸಂಜೆ ಮಹಾಮಂಗಳಾರತಿ ನಡೆಯುತ್ತೆ. ನಂತರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯುತ್ತೆ. ಮದುವೆ, ನಾಮಕರಣ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ನಮ್ಮ ದೇವಸ್ಥಾನವನ್ನ ಸಂಪರ್ಕಿಸಬಹುದು ಎಂದು ಅರ್ಚಕರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷರಾದ ಕೆಎಸ್ ಅಂಜನ್ ಮೂರ್ತಿ, ವ್ಯವಸ್ಥಾಪಕ ಧರ್ಮದರ್ಶಿ ಬಿ ಕೃಷ್ಣಮೂರ್ತಿ ಅವರು, ಖಜಾಂಚಿ ನಲ್ಲಹಳ್ಳಿ ಎಂ ಪುಟ್ಟಸ್ವಾಮಿ, ಸಂಚಾಲಕರಾದ ಶರಣಪ್ಪ ಅಂಗಡಿ ಇನ್ನಿತರರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನವನ್ನ ಪಡೆದು ತಾಯಿಯ ಕೃಪೆಗೆ ಪಾತ್ರರಾಗಿ ಎಂದು ಬೇಡಿಕೊಳ್ಳುತ್ತೇವೆ. ನಮಸ್ಕಾರ, ನಾನು ಕೃಷ್ಣಮೂರ್ತಿ, ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಚಾರಿಟಬಲ್ ಟ್ರಸ್ಟ್ ನ ವ್ಯವಸ್ಥಾಪಕ ಧರ್ಮದರ್ಶಿ. ಈ ದೇವಸ್ಥಾನ ಪ್ರಾರಂಭವಾಗಿ 2007ರಿಂದ ನಡೀತಾ ಇದೆ. ಪ್ರತಿ ವರ್ಷ ದೇವಸ್ಥಾನದಲ್ಲಿ ಜೂನ್ ತಿಂಗಳಲ್ಲಿ ವಾರ್ಷಿಕೋತ್ಸವ, ಮತ್ತೆ ಅಕ್ಟೋಬರ್ ಅಲ್ಲಿ ನವರಾತ್ರಿ ಉತ್ಸವ, ಮತ್ತೆ ನವೆಂಬರ್ನಲ್ಲಿ ಕಾರ್ತಿಕ ಹುಣ್ಣಿಮೆ ದೀಪೋತ್ಸವವನ್ನು ನಡೆಸ್ತಾ ಬರ್ತಾ ಇದ್ದೀವಿ. ಈ ಜೊತೆಯಲ್ಲಿ ಪ್ರತಿ ಶುಕ್ರವಾರದಂದು ಅಮ್ಮನವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ, ವಿಶೇಷ ಅಲಂಕಾರ, ಮತ್ತೆ ಪಲ್ಲಕ್ಕಿ ಮಹಾಮಂಗಳಾರತಿ, ಮುತ್ತಿನ ಪಲ್ಲಕ್ಕಿ ಉತ್ಸವ, ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳನ್ನು ಸರ್ವ ಭಕ್ತರಿಂದ ನಾವು ಪೂಜಿಸಲ್ಪಟ್ಟು ಪ್ರತಿ ಶುಕ್ರವಾರದಂದು ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನ ಸಂಜೆ 8 ಗಂಟೆಗೆ ಮಾಡ್ತಾ ಬರ್ತಾ ಇದ್ದೀವಿ. ಹಾಗೆ ಧಾರ್ಮಿಕ ಜೊತೆಗೆ ಸಾಮಾಜಿಕವಾಗಿರ್ತಕ್ಕಂಥ ಆರೋಗ್ಯದ ಒಂದು ತಪಾಸಣೆ ಆಗಿರ್ಬೋದು, ಅಥವಾ ಮಕ್ಕಳಲ್ಲಿ ಪ್ರತಿಭೆಗಳನ್ನು ಗುರುತಿಸಂತಹ ಒಂದು ರಂಗೋಲಿ ಕಾರ್ಯಕ್ರಮ ಅಥವಾ ಚಿತ್ರಕಲಾ ಸ್ಪರ್ಧೆ, ಹೆಣ್ಣು ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ, ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮಗಳನ್ನ ನಾವು ನಡೆಸ್ತಾ ಬರ್ತಾ ಇದ್ದೀವಿ. ಮಾನ್ಯ ಭಕ್ತಾದಿಗಳಲ್ಲಿ ವಿನಂತಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 2025ರ ಶುಕ್ರವಾರದಂದು ಪೂಜೆಯನ್ನು ನಾವು ಈಗಾಗಲೇ ಬುಕ್ಕಿಂಗ್ ನಲ್ಲಿ ಪ್ರಾರಂಭಿಸ್ತಾ ಇದ್ದೀವಿ. ಈಗಾಗಲೇ ಜನವರಿ ತಿಂಗಳ ಪ್ರತಿ ಶುಕ್ರವಾರದ ಪೂಜೆ ಬುಕ್ಕಿಂಗ್ ಆಗಿದೆ. ಫೆಬ್ರವರಿ ತಿಂಗಳಿಂದ ಪ್ರಾರಂಭಿಸ್ತಾ ಇದ್ದೀವಿ. ಯಾರಾದ್ರೂ ತಮ್ಮ ಮನೆಗಳಲ್ಲಿರ್ತಕ್ಕಂಥ ಶುಭ ಸಂದೇಶ ಅಂದ್ರೆ ಅವರ ಜನ್ಮದಿನ ಆಗಿರ್ಬೋದು, ಮಕ್ಕಳ ಜನ್ಮದಿನಗಳಾಗಿರ್ಬೋದು, ವಿವಾಹ ದಿನವಾಗಿರ್ಬೋದು, ಅಂತವರು ಈ ದೇವಸ್ಥಾನಕ್ಕೆ ಒಂದು ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಮಂಜುನಾಥ ಭಟ್ರವರನ್ನು ಕಂಡು ತಮಗೆ ಬೇಕಾದಂತ ದಿನಗಳನ್ನ, ಶುಭ ದಿನಗಳನ್ನ ಪ್ರತಿ ಶುಕ್ರವಾರದ ನಡೆಯುವಂತ ಕಾರ್ಯಕ್ರಮಕ್ಕೆ ಬುಕ್ಕಿಂಗ್ ಅನ್ನ ಮಾಡಬಹುದು ಅಂತ ಹೇಳಿ ಈ ವಾಹಿನಿ ಮುಖಾಂತರ ತಮ್ಮಲ್ಲಿ ಕೋರಿಕೊಳ್ತಾ ಇದ್ದೀನಿ. ಅಂದ್ರೆ ತಾಯಿ ಜಗನ್ಮಾತೆ ಇದುವರೆಗೂ ಎಲ್ರಿಗೂ ಸರ್ವರಿಗೂ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ, ಇಲ್ಲಿಂದ ಬಹಳಷ್ಟು ಜನ ಮಕ್ಕಳುಗಳಿಗೆ ಇಂಜಿನಿಯರ್ ಆಗಿದ್ದಾರೆ, ತಾಯಿಯನ್ನು ಬೇಡ್ಕೊಂಡಂತವ್ರು ಡಾಕ್ಟರ್ಗಳಾಗಿದ್ದಾರೆ, ಮತ್ತೆ ಕೆಲವು ಜನ ಬೇರೆ ಬೇರೆ ವಿಧದಲ್ಲಿ ಮುಂದುವರೆದಿದ್ದಾರೆ. ಹಾಗೆ ತನ್ನ ಮಕ್ಕಳಿಲ್ಲದಂತವ್ರಿಗೆ ಮಕ್ಕಳ ಸಪ್ತ ಬಗ್ಗೆ ಬಂದಿದೆ. ಬಹಳಷ್ಟು ಜನ ಭಕ್ತಾದಿಗಳು ಮಕ್ಕಳಿಗೆ ಅನ್ನಪ್ರಾಶನ ಕಾರ್ಯಕ್ರಮವನ್ನು ಮಾಡಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಅದ್ರ ಬಗ್ಗೆ ಸವಿವರವಾಗಿ ನಮ್ಮ ದೇವಸ್ಥಾನದ ಅರ್ಚಕರಾಗಿರ್ತಂತ ಮಂಜುನಾಥ್ ಭಟ್ರವರು ಮುಂದಿನ ಗಳಿಗೆ ಹೇಳ್ತಾ ಇದ್ದಾರೆ. ತಾಯಿಗೆ ಏನಾದ್ರು ತಾವುಗಳ ಅರಕೆ ಕಟ್ಕೊಂಡಲ್ಲಿ ಅಲಂಕಾರ ಮಾಡಿಸೋದಕ್ಕಾಗ್ಲಿ, ಅಭಿಷೇಕ ಮಾಡಿಸೋದಾಗ್ಲಿ ಬಂದ್ ಮಾಡಿಸ್ಬೋದು ಅಂತ ಈ ವಾಹಿನಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಸರ್ವ ಭಕ್ತರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳಿ ಮತ್ತೊಮ್ಮೆ ವಾಹಿನಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಈ ದೇವಸ್ಥಾನ ಜ್ಞಾನಭಾರತಿ 4ನೇ ಹಂತ, ನಾಗದೇವನ ಶ್ರೀ ಕ್ಷೇತ್ರ ನಾಗದೇವನಹಳ್ಳಿ, ಬೆಂಗಳೂರು 560056. ಇಲ್ಲೇ ಬೆಂಗಳೂರು ಯೂನಿವರ್ಸಿಟಿಗೆ ಹತ್ರದಲ್ಲಿದೆ. ತಾವುಗಳೇನಾದ್ರೂ ಲೊಕೇಶನ್ ಮ್ಯಾಪ್ ನೋಡ್ಬೇಕು ಅಂದ್ರೆ
ಶ್ರೀ ಕ್ಷೇತ್ರ ನಾಗದೇವನಹಳ್ಳಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತ ಹಾಕಿದ್ರೆ ಲೊಕೇಶನ್ ಮ್ಯಾಪ್ ಬರುತ್ತೆ. ಅದ್ರ ಪ್ರಕಾರ ತಾವು ಈ ದೇವಸ್ಥಾನಕ್ಕೆ ಬಂದು ದೇವಿಗೆ ತಮ್ಮ ಅರ್ಪಣೆಯನ್ನು ಸಲ್ಲಿಸಬಹುದು. ದೇವಿಯ ಎಲ್ರಿಗೂ ಸರ್ವಮಂಗಳ ಉಂಟು ಮಾಡ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಅನ್ನಪೂರ್ಣೇಶ್ವರಿ ಮಾತಾ. ಶ್ರೀ ಅನ್ನಪೂರ್ಣೇಶ್ವರಿಯೇ ನಮಃ. ನಾನು ಪ್ರಧಾನ ಅರ್ಚಕರು ಮಂಜುನಾಥ್ ಭಟ್. ಇಲ್ಲಿ ನಮ್ಮಲ್ಲಿ ಚಿಕ್ಕ ಮಕ್ಕಳಿಗೆ ಅನ್ನಪ್ರಾಶನವನ್ನ ನಡೆಸ್ತೇವೆ. ಹೆಣ್ಣು ಮಕ್ಕಳಿಗೆ ಅಂದ್ರೆ ಹೆಣ್ಣು ಮಗುವಿಗೆ 5 ತಿಂಗಳು ಅಥವಾ 7ನೇ ತಿಂಗಳಿನಲ್ಲಿ, ಹಾಗೆ ಗಂಡು ಮಕ್ಕಳಿಗಾದ್ರೆ 6 ಅಥವಾ 8ನೇ ತಿಂಗಳಿನಲ್ಲಿ ಈ ಅನ್ನಪ್ರಾಶನ ಕಾರ್ಯಕ್ರಮವನ್ನು ನಡೆಸುವಂತಹದ್ದು ಒಂದು ಶಾಸ್ತ್ರಬದ್ಧವಾಗಿರತಕ್ಕಂತಹದ್ದು ವಿಶೇಷ. ಹಾಗೆ ಈ ದೇವಸ್ಥಾನದಲ್ಲಿ ಈ ಅನ್ನಪ್ರಾಶನವನ್ನ ನಡೆಸಿ ಮಗುವಿಗೆ ವಿಶೇಷವಾಗಿರತಕ್ಕಂತಹ ಊಟದ ವ್ಯವಸ್ಥೆಯನ್ನ ಮಾಡುವಂತಹದ್ದು ಇದೆ. ಹಾಗೆ ಪ್ರತಿದಿನ ದೇವಸ್ಥಾನದಲ್ಲಿ ಬೆಳಗ್ಗೆ ಅಭಿಷೇಕ, ಹಾಗೆ ತ್ರಿಕಾಲ ಪೂಜೆ, ಸಂಜೆ ಮಹಾಮಂಗಳಾರತಿವರೆಗೆ ನಡೆಯುತ್ತೆ. ಹಾಗೆ ನಮ್ಮ ದೇವಸ್ಥಾನದಲ್ಲಿ ಒಂದು ವ್ಯವಸ್ಥೆ ಅನ್ನುವಂತಹದ್ದು ನೋಡುವಂತಹದ್ರಲ್ಲಿ ಬಂದಾಗ, ಹಾಗೆ ಯಾಗ ಮಂಟಪ ಇದೆ, ಹವನಗಳನ್ನ ನಡೆಸೋದಕ್ಕೆ. ಹಾಗೆ ಇನ್ನು ಪಕ್ಕದಲ್ಲಿ ಅನ್ನಪೂರ್ಣ ಭವನ, ಅಲ್ಲಿ ಎಲ್ಲ ರೀತಿಯಾಗಿರತಕ್ಕಂತಹ ಮದುವೆಗಳು, ನಾಮಕರಣ, ಹಾಗೆ ಇತ್ಯಾದಿ ಇನ್ನಿತರ ಯಾವುದೇ ಒಂದು ಶುಭ ಕಾರ್ಯಕ್ರಮಗಳಿಗೆ ಅದನ್ನ ನೀಡುತ್ತೇವೆ. ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಬಂದು ಸಂಪರ್ಕಿಸಬಹುದು. ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯವರನ್ನ ಹಾಗೆ ಅರ್ಚಕರನ್ನು ಕೂಡ ಸಂಪರ್ಕಿಸಬಹುದು. ನಮಸ್ತೆ. ನಾವಿವತ್ತು ಶ್ರೀ ಕ್ಷೇತ್ರ ನಾಗದೇವನಹಳ್ಳಿ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿದ್ದೀವಿ. ನನ್ನ ಹೆಸರು ಅನಿತಾ ಅಂದ್ಬಿಟ್ಟು. ನಾನು ಇಲ್ಲಿ ದೇವಸ್ಥಾನಕ್ಕೆ 10 ವರ್ಷದಿಂದ ಬರ್ತಾ ಇದ್ದೀವಿ. ಅಲ್ಲಿ ವಿಶೇಷತೆ ಏನು ಅಂದ್ರೆ, ಇಲ್ಲಿ ಪ್ರತಿದಿನ ಕ್ರಮಬದ್ಧವಾಗಿ ನಡೆಯುತ್ತ ಪೂಜೆ. ಅದ್ರಲ್ಲೂ ವಿಶೇಷ ಅಂದ್ರೆ ಪ್ರತಿ ಶುಕ್ರವಾರ ನಡೆಯುವಂತ ಉತ್ಸವ ಮತ್ತೆ ಅನ್ನ ಸಂತರ್ಪಣೆ, ಇದೆಲ್ಲ ವಿಶೇಷವಾಗಿ ನಡೆಯುತ್ತೆ ಪ್ರತಿ ಶುಕ್ರವಾರ. ವರ್ಷದ 365 ದಿನದಲ್ಲಿ ಎಷ್ಟು ಶುಕ್ರವಾರ ಬರುತ್ತೋ ಅಷ್ಟು ಶುಕ್ರವಾರನು ಕೂಡ ತಾಯಿಗೆ ಪಲ್ಲಕ್ಕಿ ಉತ್ಸವ ಮತ್ತೆ ಅನ್ನ ಸಂತರ್ಪಣೆ ನಡೀತಾನೆ ಇರುತ್ತೆ. ಅದು ದೇವಸ್ಥಾನದ ಕಡೆಯಿಂದ ನಡೆಯೋದಲ್ಲ. ಇಲ್ಲಿ ಬಂದು ತಾಯಿ ಹತ್ರ ಹರಕೆ ಹೊತ್ಕೊಂಡು ಅವರಿಗೆ ವಿದ್ಯೆ ಬೇಕಾ ಅಥವಾ ಆರೋಗ್ಯನ ಅಥವಾ ಮದ್ವೆ ಏನೇ ಅವರ ಕಷ್ಟಗಳಿದ್ರು ಕೂಡ ತಾಯಿ ಹತ್ರ ಕೇಳ್ಕೊಂಡು ಆ ಸೇವೆನ ನೆರವೇರಿಸ್ತಾರೆ. ನಾವಿಲ್ಲಿ ಬುಕ್ ಮಾಡ್ಬೇಕು ಒಂದು ಉತ್ಸವ ಅಥವಾ ಅನ್ನ ಸಂತರ್ಪಣೆಗೆ ಅಂದ್ರೆ ನಮ್ಗೆ ತುಂಬಾನೇ ಬುಕ್ಕಿಂಗ್ ಆಗ್ಬಿಟ್ಟಿರುತ್ತೆ ಆಲ್ರೆಡಿ. ಅಷ್ಟು ಭಕ್ತಾದಿಗಳು, ಅಷ್ಟು ಒಳ್ಳೇದಾಗಿದೆ ಅವರಿಗೆ, ಅಷ್ಟು ಬುಕ್ ಮಾಡಿ ಉತ್ಸವ ಮತ್ತೆ ಅನ್ನ ಸಂತರ್ಪಣೆನ ಮಾಡಿಸ್ತಾ ಇದ್ದಾರೆ. ದಯವಿಟ್ಟು ಯಾರಿಗೆಲ್ಲ ಏನೇ ತೊಂದರೆ ಇದ್ರೂನು ಕೂಡ ಮಕ್ಳು ವಿದ್ಯೆ ಸಮಸ್ಯೆ ಆಗಿರ್ಬೋದು, ಮತ್ತೆ ಆರೋಗ್ಯ ಸಮಸ್ಯೆ ಇರ್ಬೋದು, ಮತ್ ಏನೇ ತೊಂದರೆಗಳಿದ್ರು ಕೂಡ ತಾಯಿ ಹತ್ರ ಬೇಡ್ಕೊಂಡು ಒಂದು ಪಲ್ಲಕ್ಕಿ ಉತ್ಸವ ಅಥವಾ ಅನ್ನ ಸಂತರ್ಪಣೆ ಆಗಿರ್ಬೋದು, ಯಾವುದೇ ಒಂದ್ ಮಾಡಿಸಿದ್ರು ಕೂಡ ತಾಯಿ ಕೈ ಹಿಡಿತಾಳೆ. ತುಂಬಾ ಒಳ್ಳೇದಾಗತ್ತೆ. ನಾವು ಕೂಡ 10 ವರ್ಷದಿಂದ ಬರ್ತಾ ಇದೀವಿ ಇಲ್ಲಿ ದೇವಸ್ಥಾನ. ನಮ್ಗೂ ತುಂಬಾ ಒಳ್ಳೇದಾಗಿದೆ. ಮಕ್ಳಿಗಾಗಿರ್ಬೋದು, ನಾವು ಮನೆ ತಗೊಂಡ್ವಿ, ಹಾಗೆಲ್ಲ ಎಲ್ಲಾ ರೀತಿ ಒಳ್ಳೇದಾಗತ್ತೆ. ತಾಯಿಗೆ ಒಂದು ನಿರ್ಮಲವಾದ ಭಕ್ತಿಯಿಂದ ಬಂದು ತಾಯಿಗೆ ಒಂದು ಸೇವೆ ಮಾಡಿಸಿ ಎಲ್ರಿಗೂ ಒಳ್ಳೇದಾಗತ್ತೆ. ಮತ್ತೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ತಾಯಿ ಅನ್ನಪೂರ್ಣೇಶ್ವರಿನ ಪ್ರತಿಷ್ಠಾಪನೆ ಮಾಡಿರೋದು ಶ್ರೀ ಕ್ಷೇತ್ರ ಹೊರನಾಡು ಧರ್ಮಕರ್ತರಾಗಿರ್ತಕ್ಕಂಥ ಭೀಮೇಶ್ವರ ಗುರುಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನಪೂರ್ಣೇಶ್ವರಿ ತಾಯಿನ. ಹಾಗೆ ತಾಯಿಯ ಬಲಭಾಗದಲ್ಲಿ ವಿಘ್ನೇಶ್ವರ, ಹಾಗೆ ಎಡಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದೆ. ಹಾಗೆ ತಾಯಿ ಗರ್ಭಗುಡಿಯ ಹಿಂದೆ ಹುತ್ತ ಇತ್ತು, ಅಲ್ಲಿ ಇವಾಗ ನಾಗಪ್ಪನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಅದ್ರ ಪಕ್ಕದಲ್ಲೇ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಇಲ್ಲಿ ಬರೋ ಭಕ್ತರಿಗೆ ಇನ್ನೊಂದು ಏನು ಒಳ್ಳೇದು ಅಂದ್ರೆ, ಇಲ್ಲಿ ಸಂಸಾರ ಸಮೇತವಾಗಿ ದೇವತೆಗಳನ್ನ ದರ್ಶನ ಮಾಡ್ಬೋದು. ಒಂದು ಶಿವ, ಹಾಗೆ ಪಾರ್ವತಿ ಸ್ವರೂಪವಾಗಿರ್ತಕ್ಕಂತ ಅನ್ನಪೂರ್ಣೇಶ್ವರಿ, ಮಕ್ಕಳಾದಂತ ವಿಘ್ನೇಶ್ವರ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ. ಸಂಸಾರ ಸಮೇತವಾಗಿ ಬಂದು ಸಂಸಾರ ಸಮೇತವಾಗಿರ್ತಕ್ಕಂತ ದೇವತೆಗಳನ್ನ ದರ್ಶನ ಮಾಡಿ ನಿಮ್ ಸಂಸಾರಕ್ಕೂ ಒಳ್ಳೇದಾಗ್ಲಿ. ನೀವು ಬಂದು ತಾಯಿ ಆಶೀರ್ವಾದವನ್ನ ಪಡ್ಕೋಬೇಕು ಅಂತ ಕೇಳ್ಕೊಂತೀನಿ. ತುಂಬಾ ದೂರದಿಂದ ಬರ್ತಾರೆ. ಹಾಗೆ ತುಂಬಾ ಜನ ಕೂಡ ಇಲ್ಲಿ ಉತ್ಸವ ಮತ್ತೆ ಅನ್ನ ಸಂತರ್ಪಣೆ ಮಾಡಿಸ್ತಾ ಇದ್ದಾರೆ. ಇವತ್ತು ಶುಕ್ರವಾರ ಪೂಜೆನ ಕೂಡ ಒಂದು ಮಗುದು 1 ವರ್ಷದ ಹುಟ್ಟಿದಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಅವರು ಶ್ರವಣ ಬೆಳಗೊಳದಿಂದ ಬಂದು ತಾಯಿಗೆ ಉತ್ಸವ, ಪಲ್ಲಕ್ಕಿ ಉತ್ಸವ ಮತ್ತೆ ಅನ್ನ ಸಂತರ್ಪಣೆ ಮಾಡಿ ಮಗುನ ಬರ್ತಡೇನ ಇಲ್ಲಿ ದೇವಸ್ಥಾನದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ನೀವು ಕೂಡ ಬರ್ತಡೇ ಆಗಿರ್ಬೋದು
ಅಥವಾ ವೆಡ್ಡಿಂಗ್ ಆನಿವರ್ಸರಿ ಆಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಬಹುದು. ತಾಯಿ ಆಶೀರ್ವಾದ ಪಡ್ಕೋಬಹುದು. ಇಲ್ಲಿ ಹಾಲ್ ಇದೆ, ಕುಕ್ ಮಾಡ್ಕೊಳ್ಬಹುದು, ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಮಾಡಬಹುದು. ಬನ್ನಿ, ದಯವಿಟ್ಟು ಎಲ್ರು ಒಳ್ಳೇದಾಗ್ಲಿ. ತಾಯಿ ಎಲ್ರಿಗೂ ಒಳ್ಳೇದ್ ಮಾಡ್ತಾಳೆ, ನಮಗೂ ಒಳ್ಳೇದಾಗಿದೆ. ನೀವು ಬನ್ನಿ. ಧನ್ಯವಾದ. ನನ್ನ ಹೆಸರು ದೇವೇಂದ್ರಪ್ಪ ಅಂತ. ನಾನು ಇದೇ ಭಾಗ ಕೆಂಗೇರಿ ಉಪನಗರದಲ್ಲಿ ವಾಸ ಆಗಿದ್ದೀವಿ. ನಾವು ಈ ದೇವಸ್ಥಾನದ ಒಂದು ಅಂಗವಾಗಿ ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಸುಮಾರು 16-17 ವರ್ಷದಿಂದ ಈ ದೇವಸ್ಥಾನವನ್ನು ನಾವು ಸಮರ್ಪಕವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಭಕ್ತಾದಿಗಳೆಲ್ಲ ತುಂಬ ಉತ್ಸಾಹದಿಂದ ಬರ್ತಾರೆ. ಪ್ರತಿ ವಾರ ಶುಕ್ರವಾರ ಮಹಾಪೂಜೆ ಇರ್ತದೆ. ಸೊ ಹಾಗೆ ಎಲ್ಲ ಥರ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದಿರ್ಬೋದು, ಬೇರೆ ಬೇರೆ ಸಮಾಜಮುಖಿ ಕೆಲಸಗಳನ್ನ ಈ ಸಂಸ್ಥೆ ಮಾಡ್ತಾ ಬಂದಿದೆ. ತುಂಬ ಯಶಸ್ವಿಯಾಗಿ 16-17 ವರ್ಷನ ತುಂಬಿಸಿದ್ದಾರೆ. ಇವಾಗಲೂ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ವಾರ್ಷಿಕೋತ್ಸವ ಮಾಡ್ತಾರೆ, ಮತ್ತು ಶರನ್ನವರಾತ್ರಿ ಉತ್ಸವವನ್ನು ಮಾಡ್ತಾರೆ. ಹಾಗೆ ಪ್ರತಿ ವಾರ ಅನ್ನದಾನ ನಡೀತದೆ. ವಾರ್ಷಿಕೋತ್ಸವದಲ್ಲೂ ಕೂಡ ತುಂಬ ಅದ್ದೂರಿಯಾಗಿ ಸಾವಿರಾರು ಜನ ಸೇರ್ತಾರೆ. ಹೀಗಾಗಿ ಈ ಒಂದು ದೇವಸ್ಥಾನಕ್ಕೆ ತುಂಬ ವಿಶೇಷವಾದಂಥ ಸ್ಥಾನ ಇದೆ. ಎಲ್ಲರೂ ಕೂಡ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಕ್ಕೆ ಸಾಧ್ಯ ಆಗದೆ ಇರ್ಬೋದು. ಅಂಥವ್ರೆಲ್ಲರೂ ಕೂಡ ಇಲ್ಲೇ ಎಲ್ಲ ದೇವತಾ ಕಾರ್ಯಕ್ರಮಗಳನ್ನ ಇಲ್ಲೇ ಮಾಡ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.